ಅಷ್ಟೊತ್ತಿಗೆ ನೋಡಿ ಹೊಸಬ್ರು ಎಂಟ್ರಿ ಮೈಸೂರಿಂದ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗೋಣ ನನ್ನ ಜೊತೆಗೆ ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ. ಚಳಿ ಇದೆ ತುಂಬ ಮತ್ತು ಗಾಳಿ ಇದೆ, ಸೊ ಅದಕ್ಕೆ ಹೆಲ್ಮೆಟ್ ವಿತ್ ಜಾಕೆಟ್ ಲೆಟ್ಸ್ ಗೋ. ಗಾಡೀಲಿ ಏರ್ ಇರಲಿಲ್ಲ ಗೈಸ್, ಹೇರ್ ಓಡಿಸ್ಕೊಬಿಟ್ಟು ಇವಾಗ ನಾನು ಹಿತೈಷಿ ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲ ಅಲ್ಲೇ ಇದ್ದಾರೆ. ನಾನು ಕಾಲೇಜಿಂದ ಬಂದಿದ್ದು ಲೇಟ್ ಆಯಿತು, ಹಾಗಾಗಿ ನಾನು ಇವಾಗ ಹೋಗ್ತಾ ಇದ್ದೀನಿ. ಅವರೆಲ್ಲ ಆಲ್ರೆಡಿ ಆವಾಗಲೇ ಬಂದುಬಿಟ್ಟಿದ್ದಾರೆ. ಐ ಆಮ್ ಲೈಟ್. ಸೊ ಮಠಕ್ಕೆ ಹೋಗೋಣ ಇವತ್ತು. ಮಕ್ಕಳು ಮಾಡೋದು ಒಂದೊಂದಲ್ಲ. ನಾನು ಹಿತೈಷಿ ಮನೆಗೆ ಬರ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ರುಚಿ ಅಪ್ಪ ದೇವರೇ. ಮತ್ತು ಅವರು ನಾನು ಮನೆ ಹತ್ರ ಹೋದರೆ ಇವರು ಇಲ್ಲಿ ಬಂದುಬಿಟ್ಟು ಅರ್ಧ ದಾರಿಗೆ ನಿಲ್ಸ್ಕೊಂಡು ನಿಂತಿದ್ದಾರೆ. ನಾನು ಅವರು ಅಲ್ಲಿದ್ದಾರೆ ಅಂತ ಅಲ್ಲಿ ಹೋಗಿ ನೋಡ್ತೀನಿ, ಯಾರು ಅಲ್ಲಿ ಇಲ್ಲವೇ ಇರಲಿಲ್ಲ. ಯಾವ ಗಾಡಿನೂ ಆಚೆ ಇರಲಿಲ್ಲ. ಮತ್ತೆ ಹಿಂದೆ ಫಾಲೋ ಮಾಡ್ಕೊಂಡು ಬಂದೆ, ಇಲ್ಲಿ ಕಾಯ್ತಾ ನಿಂತಿದ್ರು. ಸೊ ಎಲ್ಲರೂ ಕೂಡ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಬೇಸ್ ಗುರುವಾರ ಆಗಿದ್ದರಿಂದ ಮಠದ ಹತ್ರ ಹೋದ್ವಿ. ಗುರುವಾರ ಅಂದರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಕಾಲಿಡೋಕ್ಕೂ ಜಾಗ ಇರೋಲ್ಲ, ಅಷ್ಟು ರಶ್ ಇರುತ್ತೆ. ಎಲ್ಲರೂ ಹೋಗಿ ನಮಗೇನೋ ಒಂಥರ ಸಮಾಧಾನ. ಯಾವಾಗಲೂ ಅಷ್ಟೇ, ನಾವು ಸಿಗೋ ಜಾಸ್ತಿ ಒಂದು ಸ್ಪಾಟ್ ಎಲ್ಲಾದರೂ ಮೀಟ್ ಆಗ್ತೀವಿ ಅಂದರೆ ಅದು ಮಠ, ರಾಘವೇಂದ್ರ ಸ್ವಾಮಿ ಮಠ. ಸೊ ಅಲ್ಲಿಂದ ಆಚೆ ಬರ್ತಿದ್ವಿ. ಮತ್ತು ಇಂಪನ ಬಂದಿದ್ಲು, ಅವಳಿಗೆ ನಮ್ಮನ್ನೆಲ್ಲ ಮಿಸ್ ಮಾಡ್ಕೊತಾ ಇಲ್ಲ ಅಂತ ಅಂದ್ಕೊಳ್ಬೇಕು. ಮೈಸೂರಿಂದ ಬಂದಿದ್ದು ಅವಳು ಮಧ್ಯಾಹ್ನ ಏನೋ ಹೊರಟ್ಬಿಟ್ಟು ಮನೆಗೆ ಹೋಗಿರಲಿಲ್ಲ. ಯಾಕಂದರೆ ಆಂಟಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಆಂಟಿ ಹತ್ರ ಅವ್ಳು ಬರ್ತೀನಿ ಅಂತ ಹೇಳಿರ್ತೀನಿ. ನಮಗೆ ಮಾತ್ರ ಗೊತ್ತಿದ್ದು ಗೈಸ್. ಹಂಗೋಗಿ ಹಿಂಗೆ ಬರೋತ್ತಿಗೆ ಒಬ್ರು ಎಕ್ಸ್ಟ್ರಾ ಎಂಟ್ರಿ ಬರೋಷ್ಟೊತ್ತಿಗೆ ನೋಡಿ ಹೊಸಬ್ರು ಎಂಟ್ರಿ ಮೈಸೂರಿಂದ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಮೇಲೆ ಹಂಗೆ ಇಂಪನನ್ನು ಜೊತೆಗೆ ಕರ್ಕೊಂಡು ಎಲ್ಲರೂ ಕೂಡ ಇಂಪನ ಮನೆಗೆ ಹೋದ್ವಿ. ನೋಡೋಣ ಬನ್ನಿ ಆಂಟಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಯಾರಿಗೂ ಹೇಳಿದೆ, ಫಸ್ಟ್ ಟೈಮ್ ಆ್ಯಕ್ಚುಲಿ ಅವಳು ಹೇಳ್ದೆ ಬಂದಿರೋದು. ನಮಗೆ ಮಾತ್ರ ಗೊತ್ತಿದ್ದು. ಅದು ಸಡನ್ನಾಗಿ ಡಿಸಿಷನ್ ಆಗಿದ್ದು, ಅಂದರೆ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಅವಳು ಹೊರಟು ಬಂದಿದ್ದು. ಆಂಟಿಗೆ ಹೇಗೆ ಅನಿಸುತ್ತೆ ನೋಡೋಣ. ಹೌದು, ವಿಡಿಯೋ ಕಾಲ್ ಮಾಡಲಾ? ಬಂದೆ ಬಿಟ್ಟು ಒಳಗೆ ಇನ್ನೊಂದು ಸ್ವಲ್ಪ ಸರ್ಪ್ರೈಸ್ ಇರೋಣ. ಸೇರಿದ ಮಗಳು ಅಯ್ಯೋ ಅಲ್ಬೇಡಿ ಆಂಟಿ. ಆಂಟಿ ಟಿಶ್ಯೂ ಪೇಪರ್ ತಂದ್ಕೊಡ್ತೀನಿ. ಅಡಿ ಆಂಟಿ ಪರವಾಗಿಲ್ಲ, ಖುಷಿ ಪಟ್ಟೆ. ಝೂಮ್ ಮಾಡೆ. ಇಲ್ಲೆಲ್ಲ ಸೇರಿಕೊಂಡು ಆಂಟಿ ಅಳ್ತಾ ಇದ್ರಲ್ವ, ಆಂಟಿಗೆ ಸಮಾಧಾನ ಮಾಡ್ತಾಯಿದ್ದೀವಿ. ಆಂಟಿಗೆ ಆ್ಯಕ್ಚುಲಿ ಅವಳನ್ನ ಬಿಟ್ಬಿಟ್ಟು ಇವಳಿಗೂ ಇರೋದಕ್ಕಾಗಲ್ಲ, ಮನೆಯವ್ರನ್ನೆಲ್ಲ ಬಿಟ್ಟು. ಸೊ ಆದರೂ ಕಷ್ಟಪಟ್ಟು ಇದ್ದಾಳೆ. ಆ್ಯಂಡ್ ಅವಳಿಗೆ ಸಮಾಧಾನ ಎಲ್ಲ ಸುತ್ತ ಹಾಕ್ಕೊಂಡು ಸಮಾಧಾನ ಮಾಡ್ತಾಯಿದ್ವಿ. 3 ವರ್ಷ ಆಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ಮತ್ತು ಹಿತೈಷಿ ಮತ್ತೆ ಮನೆ ಹತ್ರ ಬಂದ್ವಿ. ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.